ಏನೋ ಜೆಡಿಎಸ್ ಭಿನ್ನಮತೀಯ ಶಾಸಕ ಜಮೀರ್ ಅಹಮದ್ ಖಾನ್ ಹಾಗೂ ಎಚ್.ಡಿ. ದೇವೇಗೌಡರ ನಡುವಿನ ಆರೋಪ ಪ್ರತ್ಯಾರೋಪ ನಿನ್ನೆ ಮೊನ್ನೆದಲ್ಲ. ಆದರೆ ಇದೀಗ ಇವರಿಬ್ಬರ ಏಟು ಎದುರೇಟಿನ ಮಾತುಗಳು ರಾಜಕೀಯ ರಂಗದಲ್ಲಿ ಚರ್ಚೆಗೆ ಗ್ರಾಸವಾಗಿದೆ. ಜಮೀರ್ ವಿರುದ್ಧ ತೊಡೆ ತಟ್ಟಿ ನಿಂತ ದೇವೇಗೌಡ, ಜಮೀರ್ ಸವಾಲಿಗೆ ಉತ್ತರ ನೀಡಲು ವರಿಷ್ಠರು ಸಜ್ಜು. ಜೆಡಿಎಸ್ನ ಫೈರ್ ಬ್ರ್ಯಾಂಡ್ ರಾಜಕಾರಣಿ ಮತ್ತು ಮುಸ್ಲಿಂ ಮುಖಂಡ ಎಂದೇ ಗುರುತಿಸಿಕೊಂಡಿದ್ದ ಚಾಮರಾಜಪೇಟೆ ಶಾಸಕ ಜಮೀರ್ ಅಹಮದ್ ಖಾನ್ ಮಾಜಿ ಸಿಎಂ ಕುಮಾರಸ್ವಾಮಿ ಜೊತೆ ಒಂದೇ ಜೀವ ಎರಡು ದೇಹದಂತೆ ಇದ್ದವರು. ಆದರೆ ಈ ಸಂಬಂಧ ಅಳಿಸಿರುವುದು ಎಲ್ಲರಿಗೂ ಗೊತ್ತಿರುವ ವಿಚಾರ. ಜಮೀರ್ ಅವರ ಜೆಡಿಎಸ್ನೊಂದಿಗಿನ ಒಡನಾಟ ಇತ್ತೀಚೆಗೆ ಹದಗೆಡುತ್ತಾ ಬರುತ್ತಿದ್ದಂತೆ ದೇವೇಗೌಡರು ಹಾಗೂ ಕುಮಾರಸ್ವಾಮಿ ವಿರುದ್ಧ ನೇರ ಸಮರ ನಡೆಸಿದ್ದಾರೆ. ಇದನ್ನ ಗಂಭೀರವಾಗಿ ಪರಿಗಣಿಸಿದ ಜೆಡಿಎಸ್ ಕಳೆದ ಶುಕ್ರವಾರ ಜಮೀರ್ ಪ್ರತಿನಿಧಿಸುವ ಚಾಮರಾಜಪೇಟೆಯಲ್ಲಿ ಮೊದಲ ಬಾರಿಗೆ ಜೆಡಿಎಸ್ ಸಮಾವೇಶ ನಡೆಸಿತ್ತು. ಖುದ್ದು ದೇವೇಗೌಡರೇ ಉಸ್ತುವಾರಿ ವಹಿಸಿದ್ದ ಸಮಾವೇಶದಲ್ಲಿ ಜಮೀರ್ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಸಮಾವೇಶಕ್ಕೆ ಬರುವ ಕಾರ್ಯಕರ್ತರ ವಿರುದ್ಧ ಜಮೀರ್ ಸುಳ್ಳು ಕೇಸುಗಳನ್ನ ಹಾಕಿಸುತ್ತಾರೆ. ಇದು ಮತ್ತೆ ಮುಂದುವರೆದರೆ ನಾವು ಸುಮ್ಮನಿರಲ್ಲ, ಇದೇನು ಪಾಕಿಸ್ತಾನ ಅಲ್ಲ ಅಂತ ಹೇಳುವ ಮೂಲಕ ಜಮೀರ್ ಅವರನ್ನ ಕೆಣಕಿದ್ರು. ಇವತ್ತು ನೀವೇನೋ ಮಾನಸಿಕ ಒತ್ತಡದಿಂದ ಬಂದಿದ್ದೀರಿ. ನಾಳೆ ಬೆಳಿಗ್ಗೆ ಏನು ಕೇಸ್ ಹಾಕ್ಬಿಡ್ತಾರೋ, ಏನ್ ಮಾಡೋದು, ಯಾರ್ಯಾರು ಹೋಗಿದ್ರು ಈ ಸಭೆಗೆ ಎಲ್ಲ ಗುರುತು ಹಾಕ್ಬೇಕು ಅಂತ ಹೇಳಿದ್ದಾರೆ ನಮ್ಮ ಪೊಲೀಸರಿಗೆ. ದೇವರು ಸಭೆ ಮಾಡ್ತಾರ, ಏನಾಗ್ಬೋದು, ಇದೇನು ಏನು ಪಾಕಿಸ್ತಾನ ಇದು, ಪಾಕಿಸ್ತಾನ ಅಲ್ಲ, ಇದು ಕರ್ನಾಟಕ. ಮರುದಿನವೇ ವ್ಯಂಗ್ಯ ಮಾಡಿದ್ದ ಜಮೀರ್ ಚಾಮರಾಜಪೇಟೆಯಲ್ಲಿ ಜೆಡಿಎಸ್ ಅಭ್ಯರ್ಥಿ ಗೆಲ್ಲುವ ಮಾತಿರಲಿ, ಮೊದಲು ಠೇವಣಿ ಉಳಿಸಿಕೊಳ್ಳಲಿ ಅಂತ ಸವಾಲು ಹಾಕಿದ್ರು. ಅಲ್ಲದೆ ಒಂದೊಮ್ಮೆ ಮುಂದಿನ ಸಾರ್ವತ್ರಿಕ ಚುನಾವಣೆಯಲ್ಲಿ ಚಾಮರಾಜಪೇಟೆಯಲ್ಲಿ ಜೆಡಿಎಸ್ ಅಭ್ಯರ್ಥಿ ನನ್ನ ವಿರುದ್ಧ ಗೆಲುವು ಸಾಧಿಸಿದ್ರೆ ತಮ್ಮ ರುಂಡವನ್ನೇ ಕತ್ತರಿಸಿಕೊಳ್ಳುವುದಾಗಿ ಹೇಳಿ ಮತ್ತೊಂದು ಸವಾಲು ಹಾಕಿದ್ರು. ಗೆಲ್ಲದ್ ದೂರ, ಯಾರನ್ನ ಕ್ಯಾಂಡಿಡೇಟ್ ಆಗಿಬಿಟ್ಟು ಡಿಪಾಸಿಟ್ ಇಡ್ಸ್ಕೊಳ್ರಿ. ಹಂಗೂ ಏನಾರ JDS ಅಲ್ಲಿ ಗೆದ್ದುಬಿಟ್ರೆ, ನಾನು ಇವತ್ತು ಮಾಧ್ಯಮ ಸ್ನೇಹಿತರಿಗೆ ಇವತ್ತು ಬರೆದಿಕ್ಕೊಳ್ಬೇಕು, ನೀವು ಹಂಗೂ JDS ಏನಾರು ಅಲ್ಲಿ ಗೆದ್ದರೆ ಅವತ್ತೇ ನನ್ನ ಮಾಧ್ಯಮ ಸ್ನೇಹಿತರಿಗೆ ತಲೆ ಕತ್ತರಿಸಿ ನಿಮ್ಮ ಕೈ ಕೊಡ್ತೀನಿ. ನಾನು ಪ್ರತಿಷ್ಠೆಯ ಕಣವಾಯಿತು ಚಾಮರಾಜಪೇಟೆ. 7 ದಿನಗಳ ಅಂತರದಲ್ಲಿ ಎರಡೆರಡು ಸಮಾವೇಶ. ಅವರ ಸವಾಲನ್ನ ಗಂಭೀರವಾಗಿ ಸ್ವೀಕರಿಸಿದ ಜೆಡಿಎಸ್ ವರಿಷ್ಠ ದೇವೇಗೌಡ ಈಗ ಜಮೀರ್ ವಿರುದ್ಧ ನೇರವಾಗಿ ಅಖಾಡಕ್ಕೆ ಇಳಿದಿದ್ದಾರೆ. ಜಮೀರ್ಗೆ ಉತ್ತರ ನೀಡುವ ಉದ್ದೇಶದಿಂದ ಇವತ್ತು ಮತ್ತೊಂದು ಸ್ವಾಭಿಮಾನಿ ಸಮಾವೇಶ ನಡೆಸಲಿದ್ದಾರೆ. ಈ ಮೂಲಕ ಮುಂದಿನ 2018ರ ಚುನಾವಣೆಯಲ್ಲಿ ಚಾಮರಾಜನಗರ ಪ್ರತಿಷ್ಠೆಯ ಕಣವಾಗಿ ರೂಪುಗೊಂಡಿದೆ. ಒಟ್ಟಾರೆ ಇಲ್ಲಿಯ ತನಕ ಕೇವಲ ಮಾತಿಗಷ್ಟೇ ಸೀಮಿತವಾಗಿದ್ದ ಜಮೀರ್ ಮತ್ತು ಜೆಡಿಎಸ್ ವರಿಷ್ಠರ ಪಟ್ಟು ಇದೀಗ ಗಂಭೀರ ರಾಜಕಾರಣಕ್ಕೆ ತಿರುಗಿದೆ. ಅದರಲ್ಲೂ ದೇವೇಗೌಡರು ನೇರವಾಗಿ ಜಮೀರ್ ಕ್ಷೇತ್ರಕ್ಕೆ ಕಾಲಿಟ್ಟು ತಮ್ಮ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ. ಜಮೀರ್ ಸಹ ಇದನ್ನ ಪ್ರತಿಷ್ಠೆಯಾಗಿ ಸ್ವೀಕರಿಸಿದ್ದಾರೆ. ಮುಂದೇನಾಗುತ್ತೋ ಕಾದು ನೋಡಬೇಕು. ನಾ ವಿನಯ್, TV9 ಬೆಂಗಳೂರು.